ಮುಟ್ಟಿನಿಂದಾನೇ ಹುಟ್ಟಿದವರು ಇದೀಗ ಮುಟ್ಟನ್ನೇ ಜರಿತಾ ಇದ್ದಾರೆ. ಮುಟ್ಟು ಸಹಜ ಪ್ರಕ್ರಿಯೆ, ಇದಕ್ಕೆ ಮೌಢ್ಯದ ಸವಾಲನ್ನು ಹುಟ್ಟುತ್ತಾ ಇದ್ದಾರೆ. ನಮಸ್ಕಾರ, ಈ ದಿನ.comಗೆ ಸ್ವಾಗತ. ನಾನು ಸಪನ. ಮುಟ್ಟಿನಿಂದಾನೇ ಹುಟ್ಟಿದವರು ಈಗ ಮುಟ್ಟು ಅಂದರೆ ಕೀಳರಿಮೆ ತೋರ್ತಾ ಇರೋದು ನಿಜಕ್ಕೂ ಕೂಡ ವಿಷಾದನೀಯ. ಹೌದು, ಮುಟ್ಟು ಮಹಿಳೆಯರ ದೇಹದಲ್ಲಿನ ಒಂದು ಸಹಜ ಪ್ರಕ್ರಿಯೆ. ಈ ಸಹಜ ಪ್ರಕ್ರಿಯೆಯಿಂದಾನೇ ಪ್ರತಿಯೊಬ್ಬ ಮಾನವನ ಜನನ ಆಗಿದೆ. ಇದನ್ನು ಅರಿತು ಅರಿಯದಂತಿರೋರು ಮೌಢ್ಯದ ಹಿಂದೆ ಬೆನ್ನತ್ತಿ ಮುಟ್ಟನ್ನ ಕೀಳು ಅಂತ ಜರಿತಾ ಇದ್ದಾರೆ. ಈ ಕೀಳರಿಮೆ ಹಿಂದಿನ ಕಾಲದಿಂದನೂ ಇದೆ, ಆದರೆ ಕಲಿಯುಗದಲ್ಲಿಯೂ ಇದು ಮುಂದುವರಿತಾ ಇರೋದು ನಿಜಕ್ಕೂ ಕೂಡ ದುರಂತ. ಸದ್ಯ ಇಡೀ ಜಗತ್ತನ್ನೇ AI ಆಳ್ತಾ ಇದ್ರು ಮೌಢ್ಯವನ್ನ ಬಿಟ್ಟು ಜನರು ಇನ್ನೂ ಹೊರ ಬಂದಿಲ್ಲ. ಮಹಿಳೆಯರ ಹಕ್ಕುಗಳು, ಆರೋಗ್ಯ ಮತ್ತು ಸಮಾನತೆಯ ಸಂದರ್ಭದಲ್ಲಿ ಇತ್ತೀಚಿನ ಕಾಲದಲ್ಲಿ ಎರಡು ವಿರುದ್ಧ ಬೆಳವಣಿಗೆಗಳು ನಡೆದಿದ್ದಾವೆ. ಒಂದು ಕಡೆ ಮುಟ್ಟಿನ ರಜೆ ನೀತಿಯನ್ನ ಕಡ್ಡಾಯಗೊಳಿಸೋ ಪ್ರಯತ್ನಗಳು ನಡೆದ್ರೆ, ಮತ್ತೊಂದು ಕಡೆ ಮುಟ್ಟನ್ನ ಅಶುದ್ಧತೆ ಅಥವಾ ಮೈಲಿಗೆ ಅಂತ ಪರಿಗಣಿಸಿ ವಿದ್ಯಾರ್ಥಿ ನಿಲಯ ಮುಚ್ಚುವಂತಹ ಸಾಂಪ್ರದಾಯಿಕ ಲಿಂಗ ಭೇದ ಭಾವದ ಘಟನೆಗಳು ನಡೆದಿದ್ದಾವೆ. ಒಂದು ಕಡೆ ಕರ್ನಾಟಕ ಸರ್ಕಾರ 2025ರ ಅಕ್ಟೋಬರ್ನಲ್ಲಿ ಉದ್ಯೋಗಸ್ಥ ಮಹಿಳೆಯರಿಗೆ ತಿಂಗಳಿಗೊಂದು ದಿನ ವೇತನ ಸಹಿತ ಮುಟ್ಟಿನ ರಜೆ ನೀಡೋ ನೀತಿಯನ್ನು ಅನುಮೋದಿಸಿದೆ. ಆದರೆ ಭಾರತದ ಸುಪ್ರೀಂ ಕೋರ್ಟ್ ಇಂತಹದೊಂದು ಕಾನೂನು ಜಾರಿಗೆ ಬಂದರೆ ಪುರುಷರಿಗಿಂತ ಮಹಿಳೆಯರು ದುರ್ಬಲರು ಅನ್ನೋ ತಪ್ಪು ಕಲ್ಪನೆ ಸಮಾಜದಲ್ಲಿ ಹರಡುತ್ತೆ. ಮುಟ್ಟು ಅನ್ನೋದು ಕೆಟ್ಟ ವಿಷಯ ಅನ್ನೋ ಭಾವನೆ ಉದ್ಯೋಗದಾತರಲ್ಲಿ ಬೆಳೆಯೋದಕ್ಕೆ ಇದು ಕಾರಣ ಆಗಬಹುದು. ಮಹಿಳೆಯರನ್ನ ಕೆಲಸಕ್ಕೆ ನೇಮಿಸ್ಕೊಳ್ಳೋದು ಕಡಿಮೆ ಆಗಬಹುದು ಅನ್ನೋ ಕಳವಳವನ್ನ ಹೊರಹಾಕಿದೆ. ಇನ್ನು ಮತ್ತೊಂದು ಕಡೆ ಮುಟ್ಟಾದ ಹೆಣ್ಣು ಮಕ್ಕಳು ಓಡಾಡೋದ್ರಿಂದ ದೇವರಿಗೆ ಮೈಲಿಗೆ ಆಗುತ್ತೆ ಅಂತ ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ಅಕ್ಕಿರಾಂಪುರ ಗ್ರಾಮದಲ್ಲಿ ದೇವಾಲಯದ ಬಳಿ ಇದ್ದ ವಿದ್ಯಾರ್ಥಿನಿಯರ ಹಾಸ್ಟೆಲ್ ಅನ್ನೇ ಮುಚ್ಚಲಾಗಿದೆ. ಸಾಮಾಜಿಕ ಪಿಡುಗಾಗಿರೋ ಈ ಮೌಢ್ಯವನ್ನ ಸ್ವತಃ ವಿದ್ಯಾರ್ಥಿನಿಯರಿರೋ ಹಾಸ್ಟೆಲ್ನಲ್ಲಿನೇ ಬೆಳೆಸ್ತಾ ಇರೋದು ವಿಷಾದನೀಯ. ಹೌದು, ಮುಟ್ಟು ಮೈಲಿಗೆ, ಮುಟ್ಟಾದ ಹೆಣ್ಣು ಮಕ್ಕಳು ಓಡಾಡೋದ್ರಿಂದ ದೇವರಿಗೆ ಮೈಲಿಗೆ ಆಗುತ್ತೆ ಅಂತ ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ಅಕ್ಕಿರಾಂಪುರ ಗ್ರಾಮದಲ್ಲಿ ಏಡುಮಂದೇಮ ದೇವಸ್ಥಾನದ ಪಕ್ಕದಲ್ಲಿರೋ ಸರ್ಕಾರಿ ವಿದ್ಯಾರ್ಥಿ ನಿಲಯ ಮೂಢನಂಬಿಕೆಗೆ ಬಲಿಯಾಗಿದೆ. ಕಳೆದ 8 ವರ್ಷಗಳಿಂದ ಈ ಹಾಸ್ಟೆಲ್ ಮುಚ್ಚಲ್ಪಟ್ಟಿದೆ. ಈಗ ಪಾಳು ಕೊಂಪೆಯಾಗಿ ಮಾರ್ಪಟ್ಟಿದೆ. ಬಜೆಟ್ ಅಧಿವೇಶನದಲ್ಲಿ ಶೂನ್ಯ ವೇಳೆಯಲ್ಲಿ ವಿಧಾನ ಪರಿಷತ್ತಿನಲ್ಲಿ ಬಿಜೆಪಿ ಸದಸ್ಯೆ ಭಾರತಿ ಶೆಟ್ಟಿ ಅವರು ಈ ಗಂಭೀರ ವಿಷಯವನ್ನ ಪ್ರಸ್ತಾಪ ಮಾಡಿದ್ದಾರೆ. ಸಾರ್ವಜನಿಕರ 69 ಲಕ್ಷ ರೂಪಾಯಿ ಹಣ ವ್ಯರ್ಥ ಆಗ್ತಾ ಇದೆ. ಈ ಬಗ್ಗೆ ಸರ್ಕಾರ ತುರ್ತು ಕ್ರಮವನ್ನ ಕೈಗೊಳ್ಳಬೇಕು ಅಂತ ಅವರು ಆಗ್ರಹ ಮಾಡಿದ್ದಾರೆ. ಗ್ರಾಮೀಣ ವಿದ್ಯಾರ್ಥಿನಿಯರ ಅನುಕೂಲಕ್ಕಾಗಿ 2015ರಲ್ಲಿ ಜಿಲ್ಲಾ ಪಂಚಾಯಿತಿ ಮತ್ತು ಶಿಕ್ಷಣ ಇಲಾಖೆ 69 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕಸ್ತೂರಿಬಾ ಬಾಲಿಕಾ ವಿದ್ಯಾರ್ಥಿ ನಿಲಯವನ್ನ ನಿರ್ಮಾಣ ಮಾಡಿತ್ತು. ಆದರೆ ಉದ್ಘಾಟನೆಯಾದ ಕೇವಲ 1 ತಿಂಗಳಲ್ಲೇ ಮೂಢನಂಬಿಕೆಗೆ ಹಾಸ್ಟೆಲ್ ಬಲಿಯಾಗಿ ಮುಚ್ಚಿ ಹೋಗಿದೆ. ವಿದ್ಯಾರ್ಥಿ ನಿಲಯ ಗ್ರಾಮದ ಶಕ್ತಿ ದೇವತೆ ಏಳುಮಂದೇಮ ದೇವಸ್ಥಾನದ ಪಕ್ಕದಲ್ಲಿದೆ. ಮುಟ್ಟಾದ ಹೆಣ್ಣು ಮಕ್ಕಳು ದೇವಸ್ಥಾನದ ಮುಂಭಾಗ ಏನಾದರೂ ಓಡಾಡಿದ್ರೆ ದೇವರಿಗೆ ಅದು ಮೈಲಿಗೆ ಆಗುತ್ತೆ, ಇದರ ಪರಿಣಾಮ ಗ್ರಾಮಕ್ಕೆ ಕೆಡಕಾಗುತ್ತೆ ಅಂತ ಅಲ್ಲಿನ ಗ್ರಾಮಸ್ಥರು ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ಗ್ರಾಮಸ್ಥರ ಈ ಮೌಢ್ಯದಿಂದ ಮತ್ತು ಗ್ರಾಮಸ್ಥರ ಈ ವಿರೋಧದಿಂದ ವಿದ್ಯಾರ್ಥಿನಿಯರು ಹಾಸ್ಟೆಲ್ನಿಂದ ವಂಚಿತರಾಗಿದ್ದಾರೆ. ದೇವಿಯ ಮುನಿಸಿಗೆ ನಾವು ಗುರಿಯಾಗ್ಬಿಡ್ತೀವಿ ಅನ್ನೋ ಗ್ರಾಮಸ್ಥರ ಮೌಢ್ಯ ತಮ್ಮದೇ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅಡ್ಡಿಯಾಗಿದೆ. ಸುಸಜ್ಜಿತ ಕಟ್ಟಡ ಇದ್ರೂ ವಿದ್ಯಾರ್ಥಿನಿಯರು ದೂರದ ಊರುಗಳಿಗೆ ಅಲಿಯುವಂತಾಗಿದೆ. 8 ವರ್ಷಗಳಿಂದ ಬಳಕೆ ಆಗದ ಕಾರಣ ಕಟ್ಟಡ ಪಾಳು ಬಿದ್ದಿದೆ. ಕಿಟಕಿ ಬಾಗಿಲುಗಳು ಹಾನಿಗೊಳಗಾಗ್ತಾ ಇದೆ. ಮೂಢನಂಬಿಕೆಗಳ ಮುಂದೆ ಸರ್ಕಾರ ಮತ್ತು ಆಡಳಿತ ಯಂತ್ರ ಅಸಹಾಯಕವಾಗಿ ನಿಂತುಬಿಟ್ಟಿದೆ. ಇನ್ನು ದೇಶದಲ್ಲಿ ಇಂತಹ ಘಟನೆಗಳು, ಇಂತಹ ಸಮಸ್ಯೆಗಳು ನಡೀತಾ ಇರೋದು ಒಂದು ಕಡೆ ಆದರೆ, ಸ್ವತಃ ಸುಪ್ರೀಂ ಕೋರ್ಟ್ ಕೂಡ ಮುಟ್ಟಿನ ರಜೆ ವಿಚಾರವಾಗಿ ಕಳವಳವನ್ನ ವ್ಯಕ್ತಪಡಿಸಿದೆ. ಮಹಿಳಾ ಉದ್ಯೋಗಿಗಳು ಮತ್ತು ವಿದ್ಯಾರ್ಥಿನಿಯರಿಗೆ ಮುಟ್ಟಿನ ರಜೆಯನ್ನ ನೀಡೋದನ್ನ ಕಡ್ಡಾಯ ಏನಾದರೂ ಗೊಳಿಸಿದ್ರೆ ಅದು ಮಹಿಳೆಯರ ಉದ್ಯೋಗದ ಅವಕಾಶಗಳ ಮೇಲೆ ತೀವ್ರವಾದ ನಕಾರಾತ್ಮಕ ಪರಿಣಾಮ ಬೀರಬಹುದು ಅಂತ ಸುಪ್ರೀಂ ಕೋರ್ಟ್ ಕಳವಳವನ್ನ ವ್ಯಕ್ತಪಡಿಸಿದೆ. ಇಡೀ ದೇಶದಾದ್ಯಂತ ಇರೋ ಶಾಲಾ ಕಾಲೇಜು ವಿದ್ಯಾರ್ಥಿನಿಯರು ಮತ್ತು ಉದ್ಯೋಗಸ್ಥ ಮಹಿಳೆಯರಿಗೆ ಋತುಸ್ರಾವದ ರಜೆಯನ್ನ ಕಡ್ಡಾಯಗೊಳಿಸುವಂತೆ ಕೋರಿ ಸಲ್ಲಿಸಲಾಗಿದ್ದ ಅರ್ಜಿಯ ವಿಚಾರಣೆ ನಡೆಸೋ ವೇಳೆ ಸುಪ್ರೀಂ ಕೋರ್ಟ್ ಪೀಠ ಮೌಖಿಕವಾಗಿ ಕಳವಳವನ್ನ ವ್ಯಕ್ತಪಡಿಸಿದೆ. ಇನ್ನು ವಿಚಾರಣೆಯ ವೇಳೆ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರು ಈ ವಿಚಾರದ ವಾಸ್ತವಿಕ ತೊಡಕುಗಳ ಬಗ್ಗೆ ಗಮನ ಸೆಳೆದಿದ್ದಾರೆ. ಯಾವುದೇ ಸಂಸ್ಥೆ
ಸ್ವಯಂ ಪ್ರೇರಿತವಾಗಿ ಈ ರಜೆಯನ್ನ ನೀಡಿದ್ರೆ ಅದು ಅತ್ಯುತ್ತಮ ವಿಚಾರ. ಆದರೆ ಕಾನೂನಿನ ಮೂಲಕ ನೀವು ಇದನ್ನ ಕಡ್ಡಾಯಗೊಳಿಸಿದ ಮರುಕ್ಷಣನೇ ಯಾವುದೇ ಸಂಸ್ಥೆಗಳು ಮಹಿಳೆಯರಿಗೆ ಉದ್ಯೋಗವನ್ನ ಕೊಡೋದಕ್ಕೆ ಹಿಂದೆಟನ್ನ ಹಾಕ್ತವೆ. ನ್ಯಾಯಾಂಗ ಅಥವಾ ಸರ್ಕಾರಿ ಉದ್ಯೋಗಗಳಿಗೂ ಅವರನ್ನ ತೆಗೆದುಕೊಳ್ಳೋದಿಲ್ಲ. ಇದರಿಂದ ಅವರ ವೃತ್ತಿ ಜೀವನವೇ ಅಂತ್ಯಗೊಳ್ಳೋ ಅಪಾಯ ಇರುತ್ತೆ. ಎಲ್ರಿಗೂ ಕೂಡ ತಿಳಿಸಿ ಮನೆಯಲ್ಲೇ ಕುಳಿತುಕೊಳ್ಳಿ ಅಂತ ಅವರು ಹೇಳಬಹುದು ಅಂತ ಕಳವಳವನ್ನ ವ್ಯಕ್ತಪಡಿಸಿದ್ದಾರೆ. ಪುರುಷರಿಗಿಂತ ಮಹಿಳೆಯರು ದುರ್ಬಲರು ಅನ್ನೋ ತಪ್ಪು ಕಲ್ಪನೆ ಸಮಾಜದಲ್ಲಿ ಹರಡುತ್ತೆ ಅಂತ ಮುಖ್ಯ ನ್ಯಾಯಮೂರ್ತಿಯವರು ಹೇಳಿದ್ದಾರೆ. ಮುಟ್ಟು ಅನ್ನೋದು ಕೆಟ್ಟ ವಿಷಯ ಅನ್ನೋ ಭಾವನೆ ಉದ್ಯೋಗದಾತರಲ್ಲಿ ಬೆಳೆಯೋದಕ್ಕೆ ಇದು ಕಾರಣ ಆಗಬಹುದು. ಉದ್ಯೋಗದಾತರ ಮನಸ್ಥಿತಿ ನಿಮಗೆ ಗೊತ್ತಿಲ್ಲ. ಈ ರೀತಿ ಕಾನೂನು ಏನಾದರೂ ಬಂದರೆ ಅವರು ಮಹಿಳೆಯರನ್ನ ಕೆಲಸಕ್ಕೆ ತೆಗೆದುಕೊಳ್ಳೋದನ್ನೇ ನಿಲ್ಲಿಸ್ತಾರೆ ಅಂತ ಕೋರ್ಟ್ ಹೇಳಿದೆ. ಮಹಿಳೆಯರ ಹಿತರಕ್ಷಣೆಗಾಗಿ ತರುವಂತಹ ಕಡ್ಡಾಯ ಕಾನೂನುಗಳು ಪ್ರಾಯೋಗಿಕವಾಗಿ ಅವರ ಉದ್ಯೋಗಾವಕಾಶಗಳನ್ನೇ ಕಸಿದುಕೊಳ್ಳೋ ಸಾಧ್ಯತೆ ಇದೆ ಅನ್ನೋದನ್ನ ಸುಪ್ರೀಂ ಕೋರ್ಟ್ ತನ್ನ ಈ ವೀಕ್ಷಣೆಯ ಮೂಲಕ ಸ್ಪಷ್ಟಪಡಿಸಿದೆ. ಈ ಎರಡೂ ವಿಷಯಗಳು ಆಧುನಿಕ ಸಮಾಜದಲ್ಲಿ ಮಹಿಳೆಯರ ದೇಹ ಮತ್ತು ಆಕೆಯ ದೇಹದಲ್ಲಿ ನಡೀತಾ ಇರೋ ಪ್ರಕ್ರಿಯೆಗಳನ್ನು ಹೇಗೆ ನೋಡಲಾಗುತ್ತೆ ಅನ್ನೋದನ್ನ ಸೂಚಿಸುತ್ತೆ. ಆರೋಗ್ಯದ ದೃಷ್ಟಿಯಿಂದ ಮುಟ್ಟನ್ನ ಬೆಂಬಲಿಸೋ ಪ್ರಯತ್ನಗಳು ಒಂದು ಕಡೆ ನಡೀತಾ ಇದೆ. ಮತ್ತೊಂದು ಕಡೆ ಅದೇ ಮುಟ್ಟನ್ನ ಮೈಲಿಗೆ ಅಂತ ಹೇಳಿ ಮಹಿಳೆಯರನ್ನ ದೂರ ಇಡೋ ಸಾಂಪ್ರದಾಯಿಕ ಧೋರಣೆ ಇನ್ನೂ ಕೂಡ ಬಲವಾಗಿನೇ ಉಳಿದಿದೆ. ಇದು ಮಹಿಳೆಯರ ಹಕ್ಕು, ಘನತೆ ಮತ್ತು ಅವರ ಸ್ವಾಭಿಮಾನಕ್ಕೆ ಎರಡು ರೀತಿಯಲ್ಲಿ ಧಕ್ಕೆಯನ್ನು ತರುತ್ತೆ. ಮೊದಲೇದಾಗಿ ಕರ್ನಾಟಕ ಸರ್ಕಾರ ಉದ್ಯೋಗಸ್ಥ ಮಹಿಳೆಯರಿಗೆ ಪ್ರತಿ ತಿಂಗಳು 1 ದಿನ ವೇತನ ಸಹಿತ ಮುಟ್ಟಿನ ರಜೆ ನೀಡೋ ನೀತಿಯನ್ನು ಅಳವಡಿಸಿಕೊಂಡಿದೆ. ಇದು 18ರಿಂದ 52 ವರ್ಷ ವಯಸ್ಸಿನ ಮಹಿಳೆಯರಿಗೆ ಅನ್ವಯ ಆಗುತ್ತೆ. ಸರ್ಕಾರಿ ಹಾಗೂ ಖಾಸಗಿ ವಲಯದಲ್ಲಿ ಕೆಲಸ ಮಾಡೋರಿಗೆ ಇದು ಕಡ್ಡಾಯವಾಗಿದೆ ಅನ್ನೋ ಉದ್ದೇಶ ಇತ್ತು. ಇದರ ಹಿಂದಿನ ಉದ್ದೇಶ ಒಳ್ಳೆಯದೇನೆ. ಮಹಿಳೆಯರು ಮುಟ್ಟಿನ ಸಮಯದಲ್ಲಿ ತೀವ್ರ ನೋವು, ಆರೋಗ್ಯ ಸಮಸ್ಯೆಗಳನ್ನು ಅವರು ಎದುರಿಸ್ತಾರೆ. ಈ ನೋವುಗಳನ್ನು ಗುರುತಿಸಿ ಅವರಿಗೆ ವಿಶ್ರಾಂತಿ ಮತ್ತು ಬೆಂಬಲವನ್ನು ನೀಡೋದು ಅವಶ್ಯಕ ಆಗಿದೆ. ಆದರೆ ಈ ನೀತಿಯನ್ನು ಕಡ್ಡಾಯಗೊಳಿಸಿದಾಗ ಉದ್ಯೋಗದಾತರು, ವಿಶೇಷವಾಗಿ ಖಾಸಗಿ ಕ್ಷೇತ್ರದಲ್ಲಿ ಮಹಿಳೆಯರನ್ನ ನೇಮಕ ಮಾಡಿಕೊಳ್ಳೋದಕ್ಕೆ ಹಿಂಜರಿಬಹುದು ಅನ್ನೋ ಆತಂಕ ಕೂಡ ದೊಡ್ಡದಾಗಿ ಎದ್ದಿದೆ. ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಕಡ್ಡಾಯ ಮುಟ್ಟಿನ ರಜೆಯನ್ನ ಕಾನೂನುಬದ್ಧಗೊಳಿಸಿದ್ರೆ ಉದ್ಯೋಗದಾತರು ಮಹಿಳೆಯರನ್ನೇ ಕೆಲಸಕ್ಕೆ ತೆಗೆದುಕೊಳ್ಳೋದನ್ನ ತಪ್ಪಿಸಬಹುದು. ಇದರಿಂದ ಅವರ ವೃತ್ತಿ ಜೀವನ ಮುಗಿದಂತಾಗಬಹುದು ಅಂತ ಹೇಳಿದೆ. ಅಂದ್ರೆ ಮಹಿಳೆಯರ ಆರೋಗ್ಯಕ್ಕಾಗಿ ಮಾಡೋ ಪ್ರಯತ್ನನೇ ಅವರ ಉದ್ಯೋಗ ಅವಕಾಶಗಳನ್ನು ಕಡಿಮೆ ಮಾಡೋ ಅಪಾಯವನ್ನು ಸೃಷ್ಟಿ ಮಾಡುತ್ತೆ. ಇದರಿಂದ ಮಹಿಳೆಯರು ಆರ್ಥಿಕ ಸ್ವಾವಲಂಬನೆಗೆ ದೊಡ್ಡ ಏಟು ಬೀಳೋ ಸಾಧ್ಯತೆ ಇದೆ. ಇನ್ನು ಭಾರತದ ಹಲವು ಗ್ರಾಮಗಳು, ದೇವಸ್ಥಾನಗಳ ಸುತ್ತಮುತ್ತಲಿನ ಸ್ಥಳಗಳಲ್ಲಿ ಮೂಢನಂಬಿಕೆಗಳು ಇನ್ನೂ ಕೂಡ ಜೀವಂತ ಆಗಿದೆ. ಈ ಎರಡೂ ಸಂದರ್ಭಗಳಲ್ಲಿ ಮುಟ್ಟು ಒಂದೇ ರೀತಿಯಲ್ಲಿ ಕೇಂದ್ರ ಬಿಂದು ಆಗಿದೆ. ಆದರೆ ಎರಡೂ ರೀತಿಯ ಪ್ರತಿಕ್ರಿಯೆಗಳು ಮಹಿಳೆಯರನ್ನ ಅವರ ದೇಹದ ಆಧಾರದ ಮೇಲೇನೆ ನಿರ್ವಹಿಸ್ತಾ ಇದೆ. ಒಂದು ಕಡೆ ಆಧುನಿಕ ನೀತಿಯ ಮೂಲಕ ನೀವು ದುರ್ಬಲರು, ರಜೆ ಬೇಕು ಅನ್ನೋ ಸಂದೇಶ ಹೋಗ್ಬೋದು. ಇನ್ನು ಮತ್ತೊಂದು ಕಡೆ ಸಂಪ್ರದಾಯದ ಹೆಸರಿನಲ್ಲಿ ನೀವು ಅಶುದ್ಧರು, ನೀವು ದೂರ ಇರಿ ಅನ್ನೋ ಸಂದೇಶ. ಎರಡೂ ಸಂದರ್ಭದಲ್ಲೂ ಮಹಿಳೆಯರ ಸ್ವಾಭಿಮಾನಕ್ಕೆ ಏಟು ಬೀಳುತ್ತೆ, ಒಂದು ಆರ್ಥಿಕವಾಗಿ ಮತ್ತೊಂದು ಸಾಮಾಜಿಕವಾಗಿ. ನಿಜವಾದ ಪ್ರಗತಿ ಅಂದರೆ ಮುಟ್ಟನ್ನ ಒಂದು ಸಹಜ ಜೈವಿಕ ಪ್ರಕ್ರಿಯೆ ಅಂತ ಸಂಪೂರ್ಣವಾಗಿ ಸ್ವೀಕರಿಸೋದು. ಅದನ್ನು ಅತಿಯಾಗಿ ಗೌರವಿಸೋ ಅಥವಾ ಅತಿಯಾಗಿ ತಿರಸ್ಕರಿಸೋ ಅಗತ್ಯ ಇಲ್ಲ. ಆರೋಗ್ಯ ಬೆಂಬಲ ಕೂಡ ಇರಬೇಕು. ಉದಾಹರಣೆಗೆ ರಜೆಯನ್ನ ಆಯ್ಕೆ ಮಾಡ್ಕೊಳ್ಳೋದು, ವೈದ್ಯಕೀಯ ಸಹಾಯ ಇರೋದು, ಸ್ಯಾನಿಟರಿ ಉತ್ಪನ್ನಗಳ ಸುಲಭ ಲಭ್ಯತೆ ದೊರೆಯುವಂತೆ ಮಾಡಬೇಕು. ಅದೇ ರೀತಿ ಸಾಂಪ್ರದಾಯಿಕ ನಂಬಿಕೆಗಳನ್ನು ಪ್ರಶ್ನೆ ಮಾಡಬೇಕು. ವೈಜ್ಞಾನಿಕ ತಿಳುವಳಿಕೆಯ ಮೂಲಕ ಅವುಗಳನ್ನು ಬದಲಾಯಿಸಬೇಕು. ಈ ಎರಡೂ ವಿಚಾರಗಳ ನಡುವೆ ಸಮತೋಲನ ಸಾಧಿಸದ ಹೊರತು ಮಹಿಳೆಯರು ತಮ್ಮ ದೇಹದ ಕಾರಣದಿಂದಾನೇ ಉದ್ಯೋಗದಲ್ಲಿ ಅಥವಾ ಸಮಾಜದಲ್ಲಿ ಎರಡು ರೀತಿಯ ಒತ್ತಡಕ್ಕೆ ಒಳಗಾಗ್ತಾರೆ. ಇದು ಕೇವಲ ನೀತಿ ಅಥವಾ ಸಂಪ್ರದಾಯದ ಪ್ರಶ್ನೆ ಅಲ್ಲ. ಇದು ಮಹಿಳೆಯರನ್ನ ಸಂಪೂರ್ಣ ಮಾನವರಾಗಿ, ಸಮಾನರಾಗಿ ನೋಡೋ ಮನೋಭಾವದ ಪ್ರಶ್ನೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು eDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.